ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. 9ನೇ ತರಗತಿಯ 5ನೇ ವಿಡಿಯೋಗೆ ಸ್ವಾಗತ ಹೇಳ್ತಾ, ಇಲ್ಲಿ ನೋಡಿ ಶಂಕುವಿನ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲಕ್ಕೆ ಸೂತ್ರಗಳನ್ನ ಉತ್ಪತ್ತಿಸುವರು, ಜೊತೆಗೆ ಸುತ್ತಲಿನ ಪರಿಸರದಲ್ಲಿ ಕಾಣುವ ಶಂಕುವಿನ ಆಕೃತಿಯ ವಸ್ತುಗಳಿಗೆ ಅನ್ವಯಿಸ್ತಾರೆ. ಒಂದು ಬಹು ಆಯ್ಕೆ ಪ್ರಶ್ನೆಗಳು. ಒಂದು ನೇರ ವೃತ್ತಪಾದ ಶಂಕುವಿನ ಪಾದದ ವಿಸ್ತೀರ್ಣವು 30 ಸ್ಕ್ವೇರ್ ಸೆಂಟಿಮೀಟರ್ ಮತ್ತು ಅದರ ಎತ್ತರ 6 ಸೆಂಟಿಮೀಟರ್ ಆದ್ರೆ ಅದರ ಘನಫಲ ಏನಾಗುತ್ತೆ ಅಂತ ಕೇಳಿದ್ರೆ ಅದರ ಘನಫಲ 60 ಕ್ಯೂಬಿಕ್ ಸೆಂಟಿಮೀಟರ್ ಆಗುತ್ತೆ. ಓಕೆ, ಒಂದು ನೇರ ವೃತ್ತಪಾದ ಶಂಕುವಿನ ಘನಫಲವು 616 ಕ್ಯೂಬಿಕ್ ಸೆಂಟಿಮೀಟರ್ ಆಗಿದೆ. ಅದರ ಎತ್ತರ 12 ಸೆಂಟಿಮೀಟರ್ ಆದ್ರೆ ಅದರ ಪಾದದ ತ್ರಿಜ್ಯ ಎಷ್ಟು ಅಂತ ಕೇಳಿದರೆ ಅದರ ಪಾದದ ತ್ರಿಜ್ಯ 7 ಸೆಂಟಿಮೀಟರ್ ಆಗುತ್ತೆ. ಇನ್ನು ಚಿತ್ರದಲ್ಲಿ ನೇರ ವೃತ್ತಪಾದ ಶಂಕುವಿನ ಶೃಂಗ ವಿ, ಓಕೆ, ವಿ ವೃತ್ತದ ವೃತ್ತಪಾದದ ಕೇಂದ್ರ O ಆಗಿದೆ. ಓಕೆ, ಇನ್ನು ಎಕ್ಸ್ ಸ್ಕ್ವೇರ್, ವೈ ಸ್ಕ್ವೇರ್, ಝಡ್ ಸ್ಕ್ವೇರ್ ಇವುಗಳ ನಡುವಿನ ಸರಿಯಾದ ಸಂಬಂಧ ಏನು ಅಂತ ಕೇಳಿದ್ರೆ ಸಂಬಂಧ ಏನಾಗುತ್ತೆ, ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಝಡ್ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು 4ನೇ ಪ್ರಶ್ನೆ. ಒಂದು ನೇರ ವೃತ್ತಪಾದ ಶಂಕುವಿನ ಪಾದದ ತ್ರಿಜ್ಯ 7 ಸೆಂಟಿಮೀಟರ್ ಆಗಿದೆ. ಅದರ ಓರೆ ಎತ್ತರ 14 ಸೆಂಟಿಮೀಟರ್ ಆದ್ರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ದಟ್ ಈಸ್ 308 ಸ್ಕ್ವೇರ್ ಸೆಂಟಿಮೀಟರ್. ಎರಡು ಶಂಕುಗಳ ವ್ಯಾಸಗಳು ಸಮನಾಗಿವೆ. ಅವುಗಳ ಓರೆ ಎತ್ತರಗಳ ಅನುಪಾತ 5:4 ಆದ್ರೆ ಅವುಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಏನಾಗಿರುತ್ತೆ ಅಂತ ಇದೆ, ದಟ್ ಈಸ್ 5:4 ಆಗಿರುತ್ತೆ. ಓಕೆ, ನೋಡಿ, ಎರಡು ಶಂಕುಗಳ ವ್ಯಾಸಗಳು ಸಮನಾಗಿದೆ ಅಂತ ಹೇಳಿದಾಗ ಇಲ್ಲಿ ಸಮನಾಗಿದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಓರೆ ಎತ್ತರಗಳ ಅನುಪಾತ 5:4 ಆದ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತವು ಕೂಡ 5:4 ಆಗಿರುತ್ತೆ. ಇನ್ನು ಅತಿ ಕಿರು ಉತ್ತರ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಎತ್ತರ 9 ಸೆಂಟಿಮೀಟರ್ ಇರುವಂತಹ ಒಂದು ನೇರ ವೃತ್ತಪಾದ ಶಂಕುವಿನ ಘನಫಲ 48 ಪೈ ಕ್ಯೂಬಿಕ್ ಸೆಂಟಿಮೀಟರ್ ಆಗಿದೆ. ಅದರ ಪಾದದ ವ್ಯಾಸವನ್ನ ಕಂಡು ಹಿಡಿಯಿರಿ ಅಂತ ಇದೆ. ಓಕೆ, ಏನಾಗುತ್ತೆ 1/3 ಪೈ ಆರ್ ಸ್ಕ್ವೇರ್ ಹೆಚ್. ಈ ಫಾರ್ಮುಲಾವನ್ನ ಹಾಕಿದಾಗ ಘನಫಲವನ್ನ ಇದನ್ನ ಹಾಕಿದಾಗ ಏನ್ ಬರುತ್ತೆ, 48 ಪೈ, ನೋಡಿ 48 ಪೈ ಈಸ್ ಈಕ್ವಲ್ ಟು 1/3 ಪೈ ಆರ್ ಸ್ಕ್ವೇರ್ 9. ಸೊ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 16. therefore ಆರ್ ಈಸ್ ಈಕ್ವಲ್ ಟು 4 4 16 ಅಲ್ವಾ, ಸೊ 4. ಆಗ ಡಿ ಈಸ್ ಈಕ್ವಲ್ ಟು 2r. ಸೊ 2 into 4 ಡಿ ಈಸ್ ಈಕ್ವಲ್ ಟು 8 ಸೆಂಟಿಮೀಟರ್. ಓಕೆ, ಇನ್ನು 2ನೇ ಪ್ರಶ್ನೆ ನೋಡಿ. ಎರಡು ಶಂಕುಗಳ ಎತ್ತರಗಳ ಅನುಪಾತ 1:4 ಮತ್ತು ಅವುಗಳ ಪಾದಗಳ ತ್ರಿಜ್ಯಗಳ ಅನುಪಾತ 4:1 ಆಗಿದೆ. ಅವುಗಳ ಘನಫಲಗಳ ಅನುಪಾತವನ್ನ ಕಂಡು ಹಿಡಿಯಿರಿ ಅಂತ ಇದೆ. ನೋಡಿ, R1:R2 is equal to 4:1. ಅದೇ ತರ H1:H2 is equal to 1:4. ಓಕೆ, ಸೊ 1/3 ಪೈ ಆರ್ ಸ್ಕ್ವೇರ್ 1 H1 by 1/3 ಪೈ ಆರ್ ಸ್ಕ್ವೇರ್ 2 H2. ಅವಾಗ ಏನಾಗುತ್ತೆ 4 ಸ್ಕ್ವೇರ್ ಬೈ 1 ಇಂಟು 1/4 ಅಂದ್ರೆ 4 ಸ್ಕ್ವೇರ್ ಇಂಟು 1 ಸ್ಕ್ವೇರ್ 1 ಸ್ಕ್ವೇರ್ ಇಂಟು 4. ಸೊ ದಟ್ ಇಸ್ ಈಕ್ವಲ್ ಟು 4. ಯಾಕಂದ್ರೆ ಇಲ್ಲಿ 1 H ಏನಿರುತ್ತಲ್ವಾ, ಅಂದ್ರೆ ಇಲ್ಲಿ 4 ಏನಿರುತ್ತಲ್ಲ 4. ಸೊ 4/1 ಆಗುತ್ತೆ. ಸೊ 4:1 ಇಸ್ ದ ಆನ್ಸರ್. ಓಕೆ, ಇನ್ನು 3ನೇ ಪ್ರಶ್ನೆ ನೋಡಿ. ಒಂದು ನೇರ ವೃತ್ತಪಾದ ಶಂಕುವಿನ ಪಾದದ ವ್ಯಾಸ 14 ಸೆಂಟಿಮೀಟರ್ ಆಗಿದೆ. ಅದರ ಓರೆ ಎತ್ತರ 9 ಸೆಂಟಿಮೀಟರ್ ಆದ್ರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ ಅಂತ ಇದೆ. ಓಕೆ, ನೋಡಿ, ಡಿ ಇಸ್ ಈಕ್ವಲ್ ಟು ಎಷ್ಟು 14 ಸೆಂಟಿಮೀಟರ್ ಮತ್ತೆ ಲೆಂತ್ ಎಷ್ಟಿದೆ 9 ಸೆಂಟಿಮೀಟರ್ ಇದೆ. ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿದಾಗ ಪೈ ಆರ್ ಎಲ್ ಆಗುತ್ತೆ. ಸೊ 22/7 ಇಂಟು 7 into 9. So 22 into 9 is equal to 198 square centimeter. ಓಕೆ, ಇನ್ನು ಕಿರು ಉತ್ತರ ಪ್ರಶ್ನೆಗಳು.
ಒಂದು ನೇರ ವೃತ್ತಪಾದ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 550 ಸ್ಕ್ವೇರ್ ಸೆಂಟಿಮೀಟರ್ ಆಗಿದೆ. ಅದರ ಓರೆ ಎತ್ತರ 25 ಸೆಂಟಿಮೀಟರ್ ಆದ್ರೆ ಪಾದದ ತ್ರಿಜ್ಯವನ್ನ ಕಂಡು ಹಿಡಿಯಿರಿ ಅಂತ ಇದೆ. ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿದಾಗ 550 ಸ್ಕ್ವೇರ್ ಸೆಂಟಿಮೀಟರ್ ಅಂಡ್ ಓರೆ ಎತ್ತರ 25 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಪೈ ಆರ್ ಎಲ್ is equal to 550. ಓಕೆ, that is equal to 22/7 into r into 25 ಆಗುತ್ತೆ. ಓಕೆ, ಸೊ ಆರ್ ಏನು 7 ಸೆಂಟಿಮೀಟರ್. ಓಕೆ, ಸೊ ಆರ್ ಏನ್ ಸಿಗುತ್ತೆ ನಮ್ಗೆ 7 ಸೆಂಟಿಮೀಟರ್ ಸಿಗುತ್ತೆ. ಇನ್ನು ಶಂಕುವಿನ ಪಾದದ ತ್ರಿಜ್ಯ ಏನಾಗುತ್ತೆ 7 ಸೆಂಟಿಮೀಟರ್ ನಮ್ಗೆ ಸಿಗುತ್ತೆ. ಶಂಕುವಿನಾಕಾರದ ಡೇರೆಯ ಪಾದದ ವಿಸ್ತೀರ್ಣವು 154 ಸ್ಕ್ವೇರ್ ಮೀಟರ್ ಇದೆ. ಡೇರೆಯ ಘನಫಲ 1232 ಕ್ಯೂಬಿಕ್ ಮೀಟರ್ ಆದ್ರೆ ಡೇರೆಯ ಎತ್ತರವನ್ನ ಕಂಡು ಹಿಡಿಯಿರಿ ಅಂತ ಇದೆ. ಪೈ ಆರ್ ಸ್ಕ್ವೇರ್ is equal to 154 ಸ್ಕ್ವೇರ್ ಮೀಟರ್, ಘನಫಲ 1232 ಕ್ಯೂಬಿಕ್ ಮೀಟರ್ ಇದೆ. ಓಕೆ, ಇದಕ್ಕೆ ಏನ್ ಮಾಡ್ಬೇಕು 1/3 ಪೈ ಆರ್ ಸ್ಕ್ವೇರ್ ಹೆಚ್ that is equal to 1232. so 1/3 into 154 h is equal to 1232 ಆದ್ರೆ h is equal to 24 ಮೀಟರ್ ನಮ್ಗೆ ಸಿಗುತ್ತೆ. ಶಂಕುವಿನಾಕಾರದ ಡೇರೆಯ ಪಾದದ ತ್ರಿಜ್ಯ 7 ಮೀಟರ್ ಮತ್ತು ಅದರ ಎತ್ತರ 24 ಮೀಟರ್ ಇದೆ. ಶಂಕುವಿನ ಆಕಾರದ ಡೇರೆಯನ್ನ ತಯಾರಿಸೋದಕ್ಕೆ 5 ಮೀಟರ್ ಅಗಲದ ಎಷ್ಟು ಮೀಟರ್ಗಳಷ್ಟು ಬಟ್ಟೆ ಬೇಕು ಅಂತ ಕೇಳಿದರೆ ನೋಡಿ, ಲೆಂತ್ is equal to h square plus r square. so 24 square plus 7 square ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ 25 ಮೀಟರ್ ಸಿಗುತ್ತೆ. ಇನ್ನು ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ ವಕ್ರ ಮೇಲ್ಮೈ ವಿಸ್ತೀರ್ಣ 22/7 into 7 into 25. that is equal to 550 ಮೀಟರ್ ಸ್ಕ್ವೇರ್ ಮೀಟರ್ ಸಿಗುತ್ತೆ. ಇನ್ನು ಬಟ್ಟೆಯ ವಿಸ್ತೀರ್ಣ ಉದ್ದ ಇಂಟು ಅಗಲ, ಸೊ 550 is equal to x into 5. ಓಕೆ, ಸೊ ಇಲ್ಲಿ 5 ಮಾಡಿದಾಗ 5 1s, ಸೊ x ಮೀನ್ಸ್ ಏನು ಉದ್ದ ಎಷ್ಟಾಗುತ್ತೆ 110 ಮೀಟರ್ ಆಗುತ್ತೆ. ಸೊ ಇಷ್ಟು ಬಟ್ಟೆ ಬೇಕಾಗುತ್ತೆ, 110 ಮೀಟರ್ ಬೇಕಾಗುತ್ತೆ. ಸೊ ಶಂಕುವಿನಾಕಾರದ ಡೇರೆಯನ್ನ ತಯಾರಿಸೋದಕ್ಕೆ 110 ಮೀಟರ್ ಉದ್ದ ಬಟ್ಟೆ ಬೇಕು. ಇನ್ನು 4ನೇ ಪ್ರಶ್ನೆ ನೋಡಿ, ಎರಡು ಶಂಕುಗಳ ಘನಫಲಗಳ ಅನುಪಾತ 4:5 ಆಗಿದೆ. ಅವುಗಳ ಪಾದಗಳ ತ್ರಿಜ್ಯಗಳ ಅನುಪಾತ 2:3 ಆದ್ರೆ ಅವುಗಳ ನೇರ ಉತ್ತರಗಳ ಅನುಪಾತವನ್ನ ಕಂಡು ಹಿಡಿಯಿರಿ ಅಂತ ಇದೆ. ನೋಡಿ 4:5, ಸೊ v1 is to v2 is equal to 4:5 ಅಥವಾ v1/v2 is equal to 4/5. ಇನ್ನು ತ್ರಿಜ್ಯಗಳ ಅನುಪಾತ ಅಂತ ಹೇಳಿದಾಗ r1 is to r2 ಅಂತ ತಗೋತೀವಿ, ಅಥವಾ r1/r2 is equal to 2/3. ನೇರ ಅನುಪಾತ ಅಂತಿದ್ದಾಗ h1 is to h2 ಎಷ್ಟು ಅಂತ ಕಂಡು ಹಿಡಿಬೇಕು. ಈಗ ನೋಡಿ v1/v2 is equal to 1/3 pi r1 square h1 by 1/3 pi r square 2 h2. that is equal to 4/5, that is equal to 2 square h1 by 3 square h2, that is equal to h1 by h2 is equal to 9/5 is the answer. 5ನೇ ಪ್ರಶ್ನೆ ನೋಡಿ, ಅಂಚಿನ ಉದ್ದ 9 ಸೆಂಟಿಮೀಟರ್ ಇರುವ ಚೌಕ ಘನದಿಂದ ಕತ್ತರಿಸಿ ತೆಗೆಯಬಹುದಾದಂತ ಅತ್ಯಂತ ದೊಡ್ಡ ನೇರ ವೃತ್ತಪಾದ ಶಂಕುವಿನ ಘನಫಲವನ್ನ ಕಂಡು ಹಿಡಿಯಿರಿ. ಕತ್ತರಿಸಿ ತೆಗೆಯುವಾಗ ವ್ಯಯವಾಗುವಂತ ವಸ್ತುವನ್ನ ಕಡೆಗಣಿಸಿ ಅಂತ ಇದೆ. (1/3 pi r square h is equal to 1/3 into 22/7 into 9/2 whole square into 9. ಸೊ ನಮಗೆ ಎಷ್ಟು ಸಿಗುತ್ತೆ 190.9 ಕ್ಯೂಬಿಕ್ ಸೆಂಟಿಮೀಟರ್ ಸಿಗುತ್ತೆ. ಇಷ್ಟು ಅಂದ್ರೆ ಇದರಿಂದ ಏನ್ ಗೊತ್ತಾಗುತ್ತೆ, ಚೌಕ ಘನದಿಂದ ಕತ್ತರಿಸಿ ತೆಗೆಯಬಹುದಾದಂತ ಅತ್ಯಂತ ದೊಡ್ಡ ನೇರ ವೃತ್ತಪಾದ ಶಂಕುವಿನ ಘನಫಲವನ್ನ ಎಷ್ಟಾಗಿರುತ್ತೆ 190.9 ಕ್ಯೂಬಿಕ್ ಸೆಂಟಿಮೀಟರ್ ಆಗಿರುತ್ತೆ. ಇನ್ನು ದೀರ್ಘ ಉತ್ತರ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ನೇರ ವೃತ್ತಪಾದ ಶಂಕುವಿನ ಪಾದದ ತ್ರಿಜ್ಯ ಮತ್ತು ಎತ್ತರಗಳ ಅನುಪಾತ 3:4 ಆಗಿದೆ. ಶಂಕುವಿನ ಘನಫಲ 301.44 ಕ್ಯೂಬಿಕ್ ಸೆಂಟಿಮೀಟರ್ ಆದ್ರೆ ಅದರ ಓರೆ ಎತ್ತರ
ಏನಿರುತ್ತೆ ಅದನ್ನ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಶಂಕುವಿನ ಪಾದದ ತ್ರಿಜ್ಯ ಮತ್ತು ಎತ್ತರಗಳ ಅನುಪಾತ ಎಷ್ಟಿದೆ? 3:4 ಅಂದ್ರೆ R:H. ಸೊ R ಇಸ್ ಈಕ್ವಲ್ ಟು ಎಷ್ಟು? 3p ಆಗುತ್ತೆ. H ಇಸ್ ಈಕ್ವಲ್ ಟು ಏನಾಗುತ್ತೆ? 4p ಆಗುತ್ತೆ. ಸೊ ಶಂಕುವಿನ ಘನಫಲ 301.44 ಕ್ಯೂಬಿಕ್ ಸೆಂಟಿಮೀಟರ್ ಆಗುತ್ತೆ. ಸೊ ಮಾಡಿದಾಗ ನೋಡಿ 1/3 pi R ಸ್ಕ್ವೇರ್ H ಇಸ್ ಈಕ್ವಲ್ ಟು 301.44. ಸೊ ಅದಿಷ್ಟು ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ? 301.44 ಸಿಗುತ್ತಲ್ವಾ. ಈಗ ನೆಕ್ಸ್ಟ್ P3 ಇಸ್ ಈಕ್ವಲ್ ಟು 8 ಆದ್ರೆ P ಇಸ್ ಈಕ್ವಲ್ ಟು ಏನಾಗುತ್ತೆ? 2 ಆಗುತ್ತೆ. ಓಕೆ, R ಇಸ್ ಈಕ್ವಲ್ ಟು 3p ಆದ್ರೆ 3 ಇಂಟು 2 ಇಸ್ 6. H ಇಸ್ ಈಕ್ವಲ್ ಟು 4p ಆದ್ರೆ 4 ಇಂಟು 2 ಇಸ್ 8 ಸೆಂಟಿಮೀಟರ್. ಸೊ ಲೆಂತ್ ಈಸ್ ಈಕ್ವಲ್ ಟು H ಸ್ಕ್ವೇರ್ ಪ್ಲಸ್ R ಸ್ಕ್ವೇರ್ ರೂಟ್ 8 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಏನಾಗುತ್ತೆ? 10 ಸೆಂಟಿಮೀಟರ್ ಸಿಗುತ್ತೆ. ಸೊ ಶಂಕುವಿನ ಓರೆ ಎತ್ತರ 10 ಸೆಂಟಿಮೀಟರ್ ಆಗುತ್ತೆ. ಓಕೆ, ಇನ್ನು ಎರಡನೇ ಪ್ರಶ್ನೆ ನೋಡಿ. ಒಂದು ಶಂಕುವಿನ ಆಕಾರದ ಡೇರೆಯು 11 ಜನರಿಗೆ ಸ್ಥಳಾವಕಾಶವಿರುವಂತೆ ನಿರ್ಮಿಸಬೇಕಾಗಿದೆ. ಪ್ರತಿ ವ್ಯಕ್ತಿಗೆ ನೆಲದ ಮೇಲೆ 4 ಚದರ ಮೀಟರ್ ಜಾಗದ ಅವಶ್ಯಕತೆ ಇದೆ ಮತ್ತು ಉಸಿರಾಡೋದಕ್ಕೆ 20 ಘನ ಮೀಟರ್ ನಷ್ಟು ಗಾಳಿ ಬೇಕಾಗುತ್ತೆ. ಹಾಗಾದ್ರೆ ಡೇರೆಯ ಎತ್ತರವನ್ನ ಕಂಡು ಹಿಡಿಯಿರಿ ಅಂತ ಇದೆ. ಇಲ್ಲಿ ಕೂಡ ಏನಾಗುತ್ತೆ ನೋಡಿ, 1/3 pi R ಸ್ಕ್ವೇರ್ H ಇಸ್ ಈಕ್ವಲ್ ಟು 220 ಆಗುತ್ತೆ. 220 ಹೆಂಗ್ ಬಂತು? ಅಂದ್ರೆ ಶಂಕುವಿನಾಕಾರದ ಡೇರೆಯ ಪಾದದ ವಿಸ್ತೀರ್ಣ 11 ಇಂಟು 4 ಸ್ಕ್ವೇರ್ ಮೀಟರ್ ಮಾಡ್ತೀವಿ. ಸೊ 44 ಸ್ಕ್ವೇರ್ ಮೀಟರ್ ಸಿಗುತ್ತೆ. ಇನ್ನು ಶಂಕುವಿನಾಕಾರದ ಡೇರೆಯ ಘನಫಲ ಏನಾಗುತ್ತೆ? 11 ಇಂಟು 20 ಮಾಡ್ತೀವಿ, ಅವಾಗ 220 ಕ್ಯೂಬಿಕ್ ಮೀಟರ್ ಬರುತ್ತೆ. ಓಕೆ, ಸೊ 1/3 pi R ಸ್ಕ್ವೇರ್ ಇಸ್ ಈಕ್ವಲ್ pi R ಸ್ಕ್ವೇರ್ H ಇಸ್ ಈಕ್ವಲ್ ಟು 220. ಸೊ 1/3 pi R ಸ್ಕ್ವೇರ್ ನಮಗೆ ಸಿಕ್ಕಿರುತ್ತೆ, ದಟ್ ಇಸ್ 44. H ಇಸ್ ಈಕ್ವಲ್ ಟು 220. ಸೊ H ಇಸ್ ಈಕ್ವಲ್ ಟು 15 ಮೀಟರ್ ಸಿಗುತ್ತೆ. ಇದು ಶಂಕುವಿನಾಕಾರದ ಡೇರೆಯ ಎತ್ತರ ಆಗಿರುತ್ತೆ. ಒಂದು ನೇರ ವೃತ್ತಪಾದ ಶಂಕುವಿನ ಎತ್ತರ 16 ಸೆಂಟಿಮೀಟರ್ ಮತ್ತು ವ್ಯಾಸ 24 ಸೆಂಟಿಮೀಟರ್ ಇದೆ. ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೂ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೂ ಇರುವಂತ ಅನುಪಾತವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲೇನಾಗುತ್ತೆ ಅಂದ್ರೆ ಲೆಂತ್ ಇಸ್ ಈಕ್ವಲ್ ಟು H ಸ್ಕ್ವೇರ್ ಪ್ಲಸ್ R ಸ್ಕ್ವೇರ್. ಸೊ 16 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ರೂಟ್ ನಮಗೆ ಏನ್ ಸಿಗುತ್ತೆ? 20 ಸೆಂಟಿಮೀಟರ್ ಸಿಗುತ್ತೆ. ಓಕೆ, ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಡಿವೈಡೆಡ್ ಬೈ ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಹಾಕಿ ಮಾಡಿದಾಗ ಕರ್ವ್ಡ್ ಸರ್ಫೇಸ್ ಏರಿಯಾ pi RL, pi R ಇಂಟು R ಪ್ಲಸ್ L ಈಸ್ ಟೋಟಲ್ ಸರ್ಫೇಸ್ ಏರಿಯಾ. ಸೊ ಅದನ್ನ ಇಲ್ಲಿ ಮಾಡಿದೀನಿ ನೋಡಿ, 20/12 ಪ್ಲಸ್ 20 ಇಸ್ ಈಕ್ವಲ್ ಟು 5/8. ಸೊ 5:8 ಆಗುತ್ತೆ. ಓಕೆ, ಏನು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೂ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೂ ಇರುವಂತ ಅನುಪಾತ 5:8. ಇನ್ನು 10ನೇದು ನೋಡಿ, ಇಲ್ಲಿಗೆ ಈ ಒಂದು ಟಾಪಿಕ್ ಅಂದ್ರೆ ಈ ಒಂದು ತರಗತಿಗೆ ಸಂಬಂಧಿಸಿದಂತೆ 9ನೇ ತರಗತಿಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಆಗುತ್ತೆ. ಗೋಳದ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಕ್ಕೆ ಸೂತ್ರಗಳನ್ನ ಉತ್ಪತ್ತಿಸುವರು ಮತ್ತು ಅವುಗಳನ್ನ ಸುತ್ತಲಿನ ಪರಿಸರದಲ್ಲಿ ಕಾಣುವ ಗೋಳಾಕೃತಿಯ ವಸ್ತುಗಳಿಂದ ಅಥವಾ ಅವುಗಳಿಗೆ ಅನ್ವಯಿಸುವರು. ಮೊದಲನೇ ಪ್ರಶ್ನೆ ನೋಡಿ, ಬಹು ಆಯ್ಕೆ ಪ್ರಶ್ನೆಗಳು. ಒಂದು ಲೋಹದ ಗೋಳದ ತ್ರಿಜ್ಯವು 7 ಸೆಂಟಿಮೀಟರ್ ಇದೆ, ಅದರ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗುತ್ತೆ ಅಂತ ಇದೆ. ಗೋಳದ ತ್ರಿಜ್ಯ 7 ಸೆಂಟಿಮೀಟರ್ ಸ್ಕ್ವೇರ್ ಅಂದ್ರೆ 7 ಸ್ಕ್ವೇರ್ ಸೆಂಟಿಮೀಟರ್. ಸೊ ವಿಸ್ತೀರ್ಣ ಎಷ್ಟಾಗುತ್ತೆ? 616 ಸ್ಕ್ವೇರ್ ಸೆಂಟಿಮೀಟರ್ ಆಗುತ್ತೆ. 3 ಸೆಂಟಿಮೀಟರ್ ತ್ರಿಜ್ಯ ಇರುವಂತಹ ಒಂದು ಟೆನ್ನಿಸ್ ಬಾಲ್ ನ ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ ಕೇಳಿದರೆ 36 ಪೈ ಸ್ಕ್ವೇರ್ ಸೆಂಟಿಮೀಟರ್. 7 ಸೆಂಟಿಮೀಟರ್ ತ್ರಿಜ್ಯ ಇರುವಂತಹ ಒಂದು ಘನಲೋಹ ಗೋಳವನ್ನ ಕೇಂದ್ರದ ಮೂಲಕ ಕತ್ತರಿಸಿ 2 ಸಮಭಾಗಗಳಾಗಿ ಮಾಡಿದೆ. ಪ್ರತಿ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ದಟ್ ಇಸ್ 462 ಸ್ಕ್ವೇರ್ ಸೆಂಟಿಮೀಟರ್ ಆಗುತ್ತೆ. ಗಾಳಿಯನ್ನ ತುಂಬುವುದರಿಂದ ಅರ್ಧ ಗೋಳಾಕೃತಿಯ ಬಲೂನಿನ ತ್ರಿಜ್ಯವು 6 ಸೆಂಟಿಮೀಟರ್ ನಿಂದ 12 ಸೆಂಟಿಮೀಟರ್ಗೆ ಹೆಚ್ಚಾಗುತ್ತೆ. ಎರಡೂ ಸಂದರ್ಭಗಳಲ್ಲಿ ಬಲೂನಿನ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಎಷ್ಟು ಅಂತ ಕೇಳಿದ್ರೆ ದಟ್ ಇಸ್ 1:4 ಆಗುತ್ತೆ.
ಒಂದು ಅರ್ಧ ಗೋಳದ ಘನಫಲವು 18 ಪೈ ಕ್ಯೂಬಿಕ್ ಸೆಂಟಿಮೀಟರ್ ಆದ್ರೆ ಅದರ ತ್ರಿಜ್ಯ ಎಷ್ಟು ಅಂತ ಕೇಳಿದರೆ ಅದರ ತ್ರಿಜ್ಯ 3 ಸೆಂಟಿಮೀಟರ್ ಆಗಿರುತ್ತೆ. ಇನ್ನು ಅತಿ ಕಿರು ಉತ್ತರ ಪ್ರಶ್ನೆಗಳು. ಒಂದು ಗೋಳದ ಘನಫಲ ಮತ್ತು ಅದರ ಮೇಲ್ಮೈ ವಿಸ್ತೀರ್ಣಗಳು ಸಾಂಖ್ಯಿಕವಾಗಿ ಸಮನಾಗಿದ್ದಾಗ ಗೋಳದ ತ್ರಿಜ್ಯವನ್ನ ಕಂಡು ಹಿಡಿಯಿರಿ ಅಂತ ಇದೆ. ಸಾಂಖ್ಯಿಕವಾಗಿ ಸಮನಾಗಿದ್ದಾಗ ನೋಡಿ 4/3 pi r cube is equal to 4 pi r square. ಸೊ r is equal to ಏನಾಗುತ್ತೆ 3 ಮಾನಗಳು ಆಗುತ್ತೆ. ಇನ್ನು ಒಂದೇ ತ್ರಿಜ್ಯವಿರುವಂತಹ ಗೋಳ ಮತ್ತು ಅರ್ಧ ಗೋಳಗಳ ಪೂರ್ಣ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಎಷ್ಟಿರುತ್ತೆ ಅಂತ ಕೇಳಿದರೆ ಗೋಳದ ಘನಫಲ ಡಿವೈಡೆಡ್ ಬೈ ಅರ್ಧ ಗೋಳದ ಘನಫಲವನ್ನ ಮಾಡಿದಾಗ 4/3 pi r cube whole divided by 2/3 pi r cube. So 2/1 is the answer ಅಥವಾ 2:1. ಅರ್ಧಗೋಳಾಕೃತಿಯ ಪಾತ್ರೆಯ ತ್ರಿಜ್ಯವು 7 ಸೆಂಟಿಮೀಟರ್ ಇದೆ. ಅದರ ಘನಫಲವನ್ನ ಕಂಡು ಹಿಡಿಯಿರಿ ಅಂತ ಇದೆ. ಅದನ್ನ ಮಾಡಿದಾಗ ನೋಡಿ 2/3 pi r cube. ಸೊ 2/3 into 22/7 into 7 ಕ್ಯೂಬ್ ಮಾಡಿದಾಗ ನಮಗೆ 718.6 ಕ್ಯೂಬಿಕ್ ಸೆಂಟಿಮೀಟರ್ ಸಿಗುತ್ತೆ. ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ 100 ಪೈ ಸ್ಕ್ವೇರ್ ಸೆಂಟಿಮೀಟರ್ ಇದೆ. ಅದರ ತ್ರಿಜ್ಯವನ್ನ ಕಂಡು ಹಿಡಿಯಿರಿ ಅಂತ ಇದೆ. ಏನಾಗುತ್ತೆ 4r square is equal to 100 pi. ಸೊ r is equal to 5 ಸೆಂಟಿಮೀಟರ್ ಆಗುತ್ತೆ. ಮೇಲ್ಮೈ ವಿಸ್ತೀರ್ಣ ಎಷ್ಟು 100 ಪೈ ಸ್ಕ್ವೇರ್ ಸೆಂಟಿಮೀಟರ್. ಸೊ 4r square is equal to 100 pi. ಸೊ r is equal to 5 ಸೆಂಟಿಮೀಟರ್. ಕಿರು ಉತ್ತರ ಪ್ರಶ್ನೆಗಳು. ಅರ್ಧಗೋಳಾಕಾರದ ಗುಮ್ಮಟದ ಪಾದದ ಸುತ್ತಳತೆ 17.6 ಮೀಟರ್ ಇದೆ. ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ಇದೆ. 2 pi r is equal to 17.6. ಸೊ ದಟ್ ಇಸ್ equal to ನೋಡಿ r ಅನ್ನುವಂಥದ್ದು ಏನಿದೆ ದಟ್ ಇಸ್ equal to 2.8 ಸೆಂಟಿಮೀಟರ್ ಆಗುತ್ತೆ. ಓಕೆ, ಸೊ ವಕ್ರ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ ಕರ್ವ್ಡ್ ಸರ್ಫೇಸ್ ಏರಿಯಾ 2 pi r square is equal to 102 into 22/7 into r ಅಂದ್ರೆ 2.8. ಓಕೆ, ಎಷ್ಟು ಸಿಗುತ್ತೆ ನಮಗೆ 49.28 ಸ್ಕ್ವೇರ್ ಸೆಂಟಿಮೀಟರ್ ಸಿಗುತ್ತೆ. ಒಂದು ಲೋಹದ ಗುಂಡಿನ ಮೇಲ್ಮೈ ವಿಸ್ತೀರ್ಣ 154 ಸ್ಕ್ವೇರ್ ಸೆಂಟಿಮೀಟರ್ ಇದೆ. ಅದರ ತ್ರಿಜ್ಯವನ್ನ ಕಂಡು ಹಿಡಿಯಿರಿ ಅಂತ ಇದೆ. ಏನಾಗುತ್ತೆ ನೋಡಿ 4 pi r square is equal to 154. So r square is equal to 154 into 7/4 into 22 ಮಾಡಿದಾಗ 49/4 ಸಿಗುತ್ತೆ. ಸೊ ದಟ್ ಇಸ್ equal to r is equal to 7/2. ಸೊ 3.5 ಸೆಂಟಿಮೀಟರ್ ಆಗುತ್ತೆ. ಒಂದು ಫುಟ್ಬಾಲ್ ಮೇಲ್ಮೈ ವಿಸ್ತೀರ್ಣ 100 ಪೈ ಸ್ಕ್ವೇರ್ ಸೆಂಟಿಮೀಟರ್ ಆದ್ರೆ ಅದರಲ್ಲಿರುವಂತಹ ಗಾಳಿಯ ಘನಫಲವನ್ನ ಕಂಡು ಹಿಡಿಯಿರಿ ಅಂತ ಇದೆ. ನೋಡಿ 4 pi r square is equal to 100 pi. ಓಕೆ, r is equal to ಏನಾಗುತ್ತೆ 5 ಸೆಂಟಿಮೀಟರ್. ಓಕೆ, ಫುಟ್ಬಾಲ್ ನಲ್ಲಿ ಇರುವಂತಹ ಗಾಳಿಯ ಘನಫಲ 4/3 pi r ಕ್ಯೂಬ್ ಆಗುತ್ತೆ. ಸೊ v is equal to 4/3 into 22/7 into 5 ಕ್ಯೂಬ್ ಮಾಡಿದಾಗ ನಮಗೆ ಏನ್ ಸಿಗುತ್ತೆ 523.8 ಸೆಂಟಿಮೀಟರ್ ಅಂದ್ರೆ 8 ಕ್ಯೂಬಿಕ್ ಸೆಂಟಿಮೀಟರ್ ಸಿಗುತ್ತೆ. 4ನೇ ಪ್ರಶ್ನೆ ನೋಡಿ. ಅರ್ಧ ಗೋಳಾಕೃತಿಯ ಟ್ಯಾಂಕ್ ನ ಆಂತರಿಕ ತ್ರಿಜ್ಯವು 2.8 ಮೀಟರ್ ಇದೆ. ಈ ಟ್ಯಾಂಕ್ ನ ಸಾಮರ್ಥ್ಯವನ್ನ ಲೀಟರ್ಗಳಲ್ಲಿ ಕಂಡು ಹಿಡಿಯಿರಿ ಅಂತ ಇದೆ. ಸೊ ಏನಾಗುತ್ತೆ 2/3 pi r ಕ್ಯೂಬ್. ಓಕೆ, v is equal to 2/3 into 22/7 into 2.8 ಕ್ಯೂಬ್. ಸೊ ನಮ್ಗೆ ಏನ್ ಸಿಗುತ್ತೆ 45.99 ಕ್ಯೂಬಿಕ್ ಮೀಟರ್ ಸಿಗುತ್ತೆ. ಸೊ 45.99 into 1000 ಲೀಟರ್ಸ್ ಮಾಡಿದಾಗ ನಮ್ಗೆ 45,990 ಲೀಟರ್ಸ್ ಸಿಗುತ್ತೆ. ಎರಡು ಗೋಳಗಳ ಘನಫಲಗಳ ಅನುಪಾತವು 64:27 ಆಗಿದೆ. ಅವುಗಳ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತವನ್ನ ಕಂಡು ಹಿಡಿಯಿರಿ ಅಂತ ಇದೆ. ನೋಡಿ ಗೋಳ 1ರ ಘನಫಲ ಮತ್ತೆ ಗೋಳ 2ರ ಘನಫಲ. ಸೊ ಆ ರೀತಿಯಾಗಿ ಮಾಡಿದಾಗ 4/3 pi
R31 by 4 by 3 pi R cube 2. ಸೊ 64 by 27 ಆಗುತ್ತೆ. ಓಕೆ, ಸೊ ಅದ್ರ ನೆಕ್ಸ್ಟ್ R1 by R2 is equal to 4 by 3 ಆಗುತ್ತೆ, ಅಂದ್ರೆ ಕ್ಯೂಬ್. ಓಕೆ, ಸೊ R1 is equal to 4, R2 is equal to 3 ಆಗುತ್ತೆ. ಸೊ ಗೋಳ ಒಂದರ ಮೇಲ್ಮೈ ವಿಸ್ತೀರ್ಣ ಮತ್ತೆ ಗೋಳ ಎರಡರ ಮೇಲ್ಮೈ ವಿಸ್ತೀರ್ಣ ಅಂತ ನಾವು ಮತ್ತೆ ತಗೊಂಡಾಗ ನಮಗೆ ಏನ್ ಸಿಗುತ್ತೆ, 4/3 ಹೋಲ್ ಸ್ಕ್ವೇರ್. 4/3 ಹೋಲ್ ಸ್ಕ್ವೇರ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ, 16/9 ಸಿಗುತ್ತೆ. ಓಕೆ, ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವು 144 ಪೈ ಸ್ಕ್ವೇರ್ ಮೀಟರ್ ಆದ್ರೆ ಅದರ ಘನಫಲವನ್ನ ಕಂಡು ಹಿಡಿಯಿರಿ ಅಂತ ಇದೆ. ಓಕೆ, ಸೊ ಇದ್ರದ್ದು ಅನುಪಾತ ಎಷ್ಟಾಗುತ್ತೆ, 16:9 ಆಗುತ್ತೆ. ಇನ್ನು ಗೋಳದ ಮೇಲ್ಮೈ ವಿಸ್ತೀರ್ಣ ನೋಡಿ, ಗೋಳದ ಮೇಲ್ಮೈ ವಿಸ್ತೀರ್ಣ 144 ಪೈ ಸ್ಕ್ವೇರ್ ಮೀಟರ್ ಇದೆ. ಸೊ 4 ಪೈ ಆರ್ ಸ್ಕ್ವೇರ್ is equal to 144 ಪೈ ಆಗುತ್ತೆ. ಆರ್ ಸ್ಕ್ವೇರ್ is equal to 36. ಸೊ ಆರ್ is equal to ಏನಾಗುತ್ತೆ, 6 ಸೆಂಟಿಮೀಟರ್ ಆಗುತ್ತೆ. ಇನ್ನು ಗೋಳದ ಘನಫಲ ಅಂತ ಕೇಳಿದರೆ 4/3 ಪೈ ಆರ್ ಕ್ಯೂಬ್ ಆಗುತ್ತೆ. 4/3 ಇಂಟು 22/7 ಇಂಟು 6 ಕ್ಯೂಬ್ ಆದಾಗ ನಮ್ಗೆ ಏನ್ ಸಿಗುತ್ತೆ, 905.14 ಕ್ಯೂಬಿಕ್ ಮೀಟರ್ ಸಿಗುತ್ತೆ. ಓಕೆ, ಇನ್ನು ಒಂದು ಅರ್ಧ ಗೋಳಾಕಾರದ ಘನ ಆಟಿಕೆಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 1232 ಸ್ಕ್ವೇರ್ ಸೆಂಟಿಮೀಟರ್ ಆದ್ರೆ ಅದರ ತ್ರಿಜ್ಯವನ್ನ ಕಂಡು ಹಿಡಿಯಿರಿ ಅಂತ ಇದೆ. ಓಕೆ, ಸೊ 2 ಪೈ ಆರ್ ಸ್ಕ್ವೇರ್ is equal to 1232, ಆರ್ ಸ್ಕ್ವೇರ್ is equal to 196, so r is equal to 14 ಸೆಂಟಿಮೀಟರ್. ಓಕೆ, ದೀರ್ಘ ಉತ್ತರ ಪ್ರಶ್ನೆಗಳು. ಒಂದು ಗೋಳದ ವ್ಯಾಸವನ್ನ 25% ರಷ್ಟು ಕಡಿಮೆ ಮಾಡಿದೆ, ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವು ಶೇಕಡ ಎಷ್ಟು ಕಡಿಮೆ ಆಗುತ್ತೆ ಕಂಡು ಹಿಡಿಯಿರಿ ಅಂತ ಇದೆ. ನೋಡಿ, ಗೋಳದ ವ್ಯಾಸ ಡಿ ಅಂತ ಅನ್ಕೊಂಡ್ರೆ ತ್ರಿಜ್ಯ ಏನಾಗುತ್ತೆ, R1 is equal to D/2 ಆಗುತ್ತೆ. ಗೋಳದ ವ್ಯಾಸವನ್ನ 25% ರಷ್ಟು ಕಡಿಮೆ ಮಾಡಿದಾಗ ತ್ರಿಜ್ಯ R2 ಏನಾಗುತ್ತೆ, D/2 ಆಗುತ್ತೆ. ಅವಾಗ 1 - 25/100 ಆದ್ರೆ 3/8D ನಮ್ಗೆ ಸಿಗುತ್ತೆ. ಆಗ ಗೋಳದ ಮೇಲ್ಮೈ ವಿಸ್ತೀರ್ಣ S1 ಅಂತ ನಾವು ತಗೊಂಡಾಗ 4 ಪೈ ಆರ್ ಸ್ಕ್ವೇರ್ 1 is equal to 4 ಪೈ ಅಂತ ಹೇಳಿ D/2 ಹೋಲ್ ಸ್ಕ್ವೇರ್ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ನಮ್ಗೆ ಸಿಗೋದು ಪೈ ಡಿ ಸ್ಕ್ವೇರ್. ಸೊ ಇದೇ ತರ ತ್ರಿಜ್ಯವನ್ನ ಕಡಿಮೆಗೊಳಿಸಿದಾಗ ವಕ್ರ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ, S2 is equal to 4 ಪೈ ಆರ್ ಸ್ಕ್ವೇರ್ 2 is equal to 4 ಪೈ ಇಂಟು 3D/8 ಹೋಲ್ ಸ್ಕ್ವೇರ್ is equal to 9/16 ಪೈ ಡಿ ಸ್ಕ್ವೇರ್ ಸಿಗುತ್ತೆ. ಸೊ ಕಡಿಮೆಯಾದ ಮೇಲ್ಮೈ ವಿಸ್ತೀರ್ಣ ಅಂತ ನಾವು ತಗೊಂಡಾಗ ಏನು, S1 - S2 ಅಂತ ಮಾಡ್ತೀವಿ, ಅವಾಗ ಪೈ ಡಿ ಸ್ಕ್ವೇರ್ ಮೈನಸ್ 9/16 ಪೈ ಡಿ ಸ್ಕ್ವೇರ್. ಸೊ ಅವಾಗ ಏನ್ ಸಿಗುತ್ತೆ ನಮಗೆ, ದಟ್ ಈಸ್ ಈಕ್ವಲ್ ಟು 7/16 ಪೈ ಡಿ ಸ್ಕ್ವೇರ್ ಸಿಗುತ್ತೆ. ಓಕೆ, ಇವಾಗ ಗೋಳದ ಮೇಲ್ಮೈ ವಿಸ್ತೀರ್ಣದಲ್ಲಿ ಕಡಿಮೆ ಆದಂತ ಶೇಕಡ ಅಂತ ನೋಡಿದಾಗ S1 - S2/S1 ಇಂಟು 100 ಆಗುತ್ತೆ. ಓಕೆ, ಅವಾಗೇನು ಅದ್ರಲ್ಲಿ ಬಂದಂತ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 43.75% ಆಗುತ್ತೆ. ಓಕೆ, ನೋಡಿ, ಒಬ್ಬ ಅಂಗಡಿಯವನ ಬಳಿ ತ್ರಿಜ್ಯ 5 ಸೆಂಟಿಮೀಟರ್ ಇರುವಂತಹ ಗೋಳಾಕಾರದ ಒಂದು ಲಡ್ಡು ಇದೆ. ಅದರಿಂದ ತ್ರಿಜ್ಯ 2.5 ಸೆಂಟಿಮೀಟರ್ ಇರುವಂತಹ ಎಷ್ಟು ಲಡ್ಡುಗಳನ್ನು ತಯಾರಿಸಬಹುದೆಂದು ಕಂಡುಹಿಡಿಯಿರಿ ಅಂತ ಇದೆ. ಲಡ್ಡುವಿನ ತ್ರಿಜ್ಯ ಎಷ್ಟು, R is equal to 5 ಸೆಂಟಿಮೀಟರ್. ಲಡ್ಡುವಿನ ಘನಫಲ ಎಷ್ಟು, V1 is equal to 4/3 ಪೈ ಆರ್ ಕ್ಯೂಬ್. ಓಕೆ, ಸೊ ಅಲ್ಲಿ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ವಿ ಅನ್ನುವಂಥದ್ದು ಎಷ್ಟು ಸಿಗುತ್ತೆ, 523.8 ಕ್ಯೂಬಿಕ್ ಸೆಂಟಿಮೀಟರ್ ಸಿಗುತ್ತೆ. ಓಕೆ, ಇನ್ನು ಲಡ್ಡುವಿನ ತ್ರಿಜ್ಯ ಎಷ್ಟು, 2.5 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ, ಹೌದಲ್ವಾ. ಸೊ ಲಡ್ಡುವಿನ ಘನಫಲ V2 is equal to 4/3 ಪೈ ಆರ್ ಕ್ಯೂಬ್. ಇದನ್ನ ಮಾಡಿದಾಗ ಅವಾಗ 4/3 ಇಂಟು 22/7 ಇಂಟು 2.5 ಹೋಲ್ ಕ್ಯೂಬ್. ಸೊ ಏನ್ ಸಿಗುತ್ತೆ, 65.47 ಕ್ಯೂಬಿಕ್ ಸೆಂಟಿಮೀಟರ್ ಸಿಗುತ್ತೆ. ಸೊ ಲಡ್ಡುಗಳ ಸಂಖ್ಯೆ ಎಷ್ಟು, 523.8 by 65.47, ದಟ್ ಇಸ್ ಕಾಂಗ್ರೆಂಟ್ ಟು ಎಷ್ಟಾಗುತ್ತೆ, 8 ಲಡ್ಡುಗಳು ಸಿಗುತ್ತೆ.
ಓಕೆ, ಸೊ ಇಲ್ಲಿಗೆ 9ನೇ ತರಗತಿಯ ಎಲ್ಲ ಪ್ರಶ್ನೋತ್ತರಗಳು ಕಂಪ್ಲೀಟ್ ಆಯ್ತು. ಹೋಪ್ ಸೊ ಇದು ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಮುಂದಿನ ಒಂದು ತರಗತಿಯಲ್ಲಿ 10ನೇ ತರಗತಿಗೆ ಸಂಬಂಧಿಸಿದಂತೆ MCQs ನೋಡ್ತಾ ಹೋಗೋಣ. ಓಕೆ.